ಬಂಧುಗಳೇ, ದಾರಿದೀಪ ನ್ಯೂಸ್ಗೆ ಸ್ವಾಗತ. ಇಂದಿನ ವಿಷಯ ಇಸ್ರೇಲ್ ಕರಾಳ ಇತಿಹಾಸದ ಬಗ್ಗೆ. ಸಾವಿನ ಮನೆಯಿಂದ ಎದ್ದು ಬಂದ ದೇಶವಿದು. 60 ಲಕ್ಷ ಹೆಣಗಳ ರಾಶಿಯ ಮೇಲೆ ಕಟ್ಟಿದ ಸಾಮ್ರಾಜ್ಯವಿದು. ಇಡೀ ಜಗತ್ತು ನಿಮಗೆ ದೇಶವಿಲ್ಲ ಎಂದು ಹೊರಹಾಕಿದಾಗ ಸ್ವಂತ ರಕ್ತದಿಂದ ಭೂಮಿಯನ್ನು ಸೃಷ್ಟಿಸಿದ ಜನಾಂಗವೇ ಯಹೂದಿಗಳು. ಇಂದು ಇಸ್ರೇಲ್ ಎಂದರೆ ಕೇವಲ ದೇಶವಲ್ಲ, ಅದು ಶತ್ರುಗಳ ಪಾಲಿನ ಮೃತ್ಯು. ಇಂದು ನಾವು ಇಸ್ರೇಲ್ನ ಕರಾಳ ಇತಿಹಾಸ, ಜಗತ್ತನ್ನೇ ನಡುಗಿಸಿದ ಮೊಸಾದ್ ಕಾರ್ಯಾಚರಣೆಗಳು ಮತ್ತು ಭಾರತದ ಜೊತೆಗಿನ ಅಚಲ ಸ್ನೇಹದ ಬಗ್ಗೆ ಮಾತನಾಡಲಿದ್ದೇವೆ. ಇಸ್ರೇಲ್ ಮತ್ತು ಅದರ ಸುತ್ತಮುತ್ತಲಿನ ಅರಬ್ ರಾಷ್ಟ್ರಗಳ ನಡುವಿನ ಸಂಬಂಧವು ಯಾವಾಗಲೂ ಬೆಂಕಿ ಮತ್ತು ಗಾಳಿಯಂತೆ. ಇಸ್ರೇಲ್ ಎಂಬ ಪುಟ್ಟ ದೇಶವನ್ನು ನಕಾಶೆಯಿಂದಲೇ ಅಳಿಸಿ ಹಾಕಬೇಕು ಎಂದು ಸಂಚು ರೂಪಿಸಿದ ಅರಬ್ ನಾಯಕರಿಗೆ ಇಸ್ರೇಲ್ ನೀಡಿದ ಪ್ರತಿಕ್ರಿಯೆಗಳು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ. ಅರಬ್ ರಾಷ್ಟ್ರಗಳ ವಿರೋಧ ಮತ್ತು ಇಸ್ರೇಲ್ನ ಉಕ್ಕಿನ ಮುಷ್ಟಿ, ದಿ ಅರಬ್ ರೆಸ್ಪಾನ್ಸ್. 1. ಶತ್ರುಗಳ ನಡುವೆ ಒಂಟಿ ಹೋರಾಟಗಾರ. ಇಸ್ರೇಲ್ ಸುತ್ತಲೂ ಈಜಿಪ್ಟ್, ಜೋರ್ಡಾನ್, ಸಿರಿಯಾ, ಲೆಬನಾನ್ನಂತಹ ಮುಸ್ಲಿಂ ರಾಷ್ಟ್ರಗಳಿವೆ. 1948ರಲ್ಲಿ ಇಸ್ರೇಲ್ ಉದಯವಾದಾಗ ಅರಬ್ ರಾಷ್ಟ್ರಗಳ ಒಕ್ಕೂಟದ ನಾಯಕರು ಘೋಷಿಸಿದ್ದು ಒಂದೇ ಮಾತು: ಯಹೂದಿಗಳನ್ನು ಮೆಡಿಟರೇನಿಯನ್ ಸಮುದ್ರಕ್ಕೆ ತಳ್ಳಿ ಆ ದೇಶವನ್ನೇ ನಾಶ ಮಾಡುತ್ತೇವೆ ಎಂದು. 6 ದಿನಗಳ ಯುದ್ಧ 1967. ಇಸ್ರೇಲ್ ನೀಡಿದ ಶಾಕ್. ಅರಬ್ ರಾಷ್ಟ್ರಗಳಾದ ಈಜಿಪ್ಟ್ ನಾಯಕ ಗಾಮಾ ಅಬ್ದುಲ್ ನಾಸರ್, ಸಿರಿಯಾ ಮತ್ತು ಜೋರ್ಡಾನ್ ಸೇರಿ ಇಸ್ರೇಲ್ ಮೇಲೆ ದಾಳಿ ಮಾಡಲು ಸಜ್ಜಾದವು. ಆದರೆ ಇಸ್ರೇಲ್ ಕಾಯಲಿಲ್ಲ. ಶತ್ರುಗಳು ದಾಳಿ ಮಾಡುವ ಮೊದಲೇ ಕೇವಲ 6 ದಿನಗಳಲ್ಲಿ ಇಸ್ರೇಲ್ ಈ 3 ದೇಶಗಳ ವಿಮಾನ ಪಡೆಯನ್ನು ನೆಲಸಮ ಮಾಡಿತು. ಇಸ್ರೇಲ್ ತನ್ನ ಭೂಪ್ರದೇಶವನ್ನು 3 ಪಟ್ಟು ಹೆಚ್ಚಿಸಿಕೊಂಡಿತು ಮತ್ತು ಪವಿತ್ರ ಯೆರೂಸಲೇಮನ್ನು ತನ್ನ ವಶಕ್ಕೆ ಪಡೆಯಿತು. ಇದು ಅರಬ್ ನಾಯಕರಿಗೆ ನೀಡಿದ ಅತ್ಯಂತ ಕಠೋರ ಉತ್ತರ. ಯೋಮ್ ಕಿಪ್ಪೂರ್ ಯುದ್ಧ 1973. ಯಹೂದಿಗಳ ಪವಿತ್ರ ದಿನವಾದ ಯೋಮ್ ಕಿಪ್ಪೂರ್ ಹಬ್ಬದಂದು ಈಜಿಪ್ಟ್ ಮತ್ತು ಸಿರಿಯಾ ದಿಢೀರ್ ದಾಳಿ ಮಾಡಿದವು. ಆರಂಭದಲ್ಲಿ ಇಸ್ರೇಲ್ ಹಿನ್ನಡೆ ಅನುಭವಿಸಿದರೂ ಕೆಲವೇ ದಿನಗಳಲ್ಲಿ ತಿರುಗಿ ಬಿದ್ದು ಕೈರೋ, ಈಜಿಪ್ಟ್ ರಾಜಧಾನಿ ವರೆಗೂ ನುಗ್ಗಿತು. ನಮ್ಮನ್ನು ಅರೆ ನಿದ್ರೆಯಲ್ಲಿ ಕೊಂದರೂ ಎಚ್ಚರವಾದಾಗ ನಿಮ್ಮ ಅಸ್ತಿತ್ವವನ್ನೇ ಅಳಿಸುತ್ತೇವೆ ಎಂಬ ಸಂದೇಶವನ್ನು ಇಸ್ರೇಲ್ ಸಾರಿತು. ಇಂದಿನ ಅರಬ್ ನಾಯಕರು ಮತ್ತು ಇಸ್ರೇಲ್. ಕಾಲ ಬದಲಾದಂತೆ ಇಸ್ರೇಲ್ನ ಶಕ್ತಿಯನ್ನು ಕಂಡು ಅರಬ್ ರಾಷ್ಟ್ರಗಳ ನಿಲುವು ಬದಲಾಗಿದೆ. ಅಬ್ರಹಾಂ ಒಪ್ಪಂದ. ಯುಎಇ, ಬಹ್ರೇನ್ ಮತ್ತು ಮೊರಾಕೋದಂತಹ ದೇಶಗಳು ಈಗ ಇಸ್ರೇಲ್ ಜೊತೆ ಗೆಳೆತನ ಬೆಳೆಸುತ್ತಿವೆ. ಇರಾನ್ ಸಂಘರ್ಷ. ಇಂದು ಇಸ್ರೇಲ್ನ ಅತಿದೊಡ್ಡ ಶತ್ರು ಇರಾನ್. ಇರಾನ್ನ ಪರಮಾಣು ವಿಜ್ಞಾನಿಗಳನ್ನು ಅವರದ್ದೇ ನೆಲದಲ್ಲಿ ಹತ್ಯೆ ಮಾಡುವ ಮೂಲಕ ಇಸ್ರೇಲ್ ತನ್ನ ಪರ್ಫೆಕ್ಟ್ ಸರ್ವೇಲೆನ್ಸ್ ಪ್ರದರ್ಶಿಸಿದೆ. ಸುತ್ತಲೂ 100 ಕೋಟಿ ಜನಸಂಖ್ಯೆ ಹೊಂದಿರುವ ಅರಬ್ ದೇಶಗಳು, ಮಧ್ಯದಲ್ಲಿ ಕೇವಲ 90 ಲಕ್ಷ ಜನಸಂಖ್ಯೆಯ ಪುಟ್ಟ ಇಸ್ರೇಲ್. ಆದರೆ ಆ ಪುಟ್ಟ ದೇಶದ ಮೇಲೆ ಕಣ್ಹಾಕುವ ಮುನ್ನ ಅರಬ್ ನಾಯಕರು 100 ಬಾರಿ ಯೋಚಿಸುತ್ತಾರೆ. ಯಾಕೆಂದರೆ ಇಸ್ರೇಲ್ ಹೊಡೆದರೆ ಅದಕ್ಕೆ ಚಿಕಿತ್ಸೆಯೇ ಇರುವುದಿಲ್ಲ. ಮೋದಿ ಮತ್ತು ಇಸ್ರೇಲ್ ಸಂಬಂಧದ ಕೊಂಡಿ. ಅರಬ್ ರಾಷ್ಟ್ರಗಳ ಜೊತೆಗೂ ಉತ್ತಮ ಸಂಬಂಧ ಹೊಂದಿರುವ ಪ್ರಧಾನಿ ಮೋದಿಯವರು ಇಸ್ರೇಲ್ ಜೊತೆಗಿನ ಸ್ನೇಹವನ್ನು ಬಹಿರಂಗವಾಗಿ ಘೋಷಿಸಿದ್ದು ಭಾರತದ ವಿದೇಶಾಂಗ ನೀತಿಯ ದೊಡ್ಡ ಗೆಲುವು. ಇಸ್ರೇಲ್ನ ತಂತ್ರಜ್ಞಾನ ಮತ್ತು ಅರಬ್ ದೇಶಗಳ ಇಂಧನ ಎರಡನ್ನೂ ಸಮತೋಲನದಲ್ಲಿ ನಿರ್ವಹಿಸುತ್ತಿರುವುದು ಭಾರತದ ಶಕ್ತಿ. ಅರಬ್ ರಾಷ್ಟ್ರಗಳ ಸವಾಲು ಮತ್ತು ಇಸ್ರೇಲ್ ನೀಡಿದ ಮೃತ್ಯುಂಜಯ ಉತ್ತರ. ಸ್ನೇಹಿತರೆ, ಇಸ್ರೇಲ್ನ ಭೌಗೋಳಿಕ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಒಂದು ಕಡೆ ಮೆಡಿಟರೇನಿಯನ್ ಸಮುದ್ರ, ಉಳಿದ 3 ಕಡೆ ಅದನ್ನು ನಾಶ ಮಾಡಲು ಹೊಂಚು ಹಾಕುತ್ತಿರುವ ಶತ್ರು ರಾಷ್ಟ್ರಗಳು. ಈಜಿಪ್ಟ್ನ ಅಬ್ದುಲ್ ನಾಸರ್ನಿಂದ ಹಿಡಿದು ಇಂದಿನ ಇರಾನ್ ನಾಯಕರವರೆಗೆ ಎಲ್ಲರ ಗುರಿ ಒಂದೇ: ಇಸ್ರೇಲನ್ನು ನಕ್ಷೆಯಿಂದ ಅಳಿಸುವುದು. ಸುತ್ತುವರಿದ ಸೈನ್ಯ. 1967ರಲ್ಲಿ ಸಿರಿಯಾ, ಜೋರ್ಡಾನ್ ಮತ್ತು ಈಜಿಪ್ಟ್ ದೇಶಗಳು ಲಕ್ಷಾಂತರ ಸೈನಿಕರು ಮತ್ತು ಸಾವಿರಾರು ಟ್ಯಾಂಕರ್ಗಳೊಂದಿಗೆ ಇಸ್ರೇಲ್ ಗಡಿಗೆ ಬಂದವು. ಇನ್ನು ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಧೂಳಿಪಟವಾಗುತ್ತದೆ ಎಂದು ಅರಬ್ ರೇಡಿಯೋಗಳು ಅರಚುತ್ತಿದ್ದವು. ಇಸ್ರೇಲ್ನ ಪ್ರಹಾರ. ಆದರೆ ನಡೆದದ್ದೇ ಬೇರೆ. ಜೂನ್ 5ನೆಯ ಮುಂಜಾನೆ ಇಸ್ರೇಲ್ ವಾಯುಪಡೆ ಗುಡುಗಿತು. ಕೇವಲ 3 ಗಂಟೆಗಳಲ್ಲಿ ಈಜಿಪ್ಟ್ನ ಸಂಪೂರ್ಣ ವಾಯುಪಡೆಯನ್ನು ನೆಲದ ಮೇಲೆಯೇ ಸುಟ್ಟು ಹಾಕಿತು. 6 ದಿನ ಮುಗಿಯುವ ಹೊತ್ತಿಗೆ ಅರಬ್ ನಾಯಕರು ಶರಣಾದಾಗಿದ್ದರು. ಇಂದು ಇಸ್ರೇಲ್ ಅರಬ್ ದೇಶಗಳಿಗೆ ಒಂದು ಕಠೋರ ಸಂದೇಶ ನೀಡಿದೆ:
ನೀವು ಶಸ್ತ್ರತ್ಯಾಗ ಮಾಡಿದರೆ ಶಾಂತಿ ಸಿಗುತ್ತದೆ, ನಾವು ಶಸ್ತ್ರತ್ಯಾಗ ಮಾಡಿದರೆ ನಮ್ಮ ಜನಾಂಗವೇ ನಾಶವಾಗುತ್ತದೆ. ಹಾಗಾಗಿಯೇ ಇಂದು ಹಮಾಸ್ ಇರಲಿ ಅಥವಾ ಹಿಜ್ಬುಲ್ಲಾವಿರಲಿ, ಇಸ್ರೇಲ್ನ ಐರನ್ ಡೋಮ್ ಮುಂದೆ ಅವರ ಪ್ರತಿ ದಾಳಿಯೂ ವ್ಯರ್ಥವಾಗುತ್ತಿದೆ. ಭಾರತದ ದೃಷ್ಟಿಕೋನ ಮತ್ತು ಮೋದಿ ಇಸ್ರೇಲ್ ಒಪ್ಪಂದದ ಆರ್ಯಖ. ಭಾರತಕ್ಕೆ ಇಸ್ರೇಲ್ ಕೇವಲ ಶಸ್ತ್ರಾಸ್ತ್ರ ನೀಡುವ ದೇಶವಲ್ಲ, ಅದು ಕಷ್ಟಕಾಲದ ಬಂಧು. 1999ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಜಗತ್ತಿನ ದೊಡ್ಡ ರಾಷ್ಟ್ರಗಳೇ ಹಿಂದೆ ಸರಿದಾಗ ನಮಗೆ ಅಗತ್ಯವಿದ್ದ ಲೇಸರ್ ಗೈಡೆಡ್ ಬಾಂಬ್ಗಳನ್ನು ನೀಡಿ ಸಹಾಯ ಮಾಡಿದ್ದು ಇದೇ ಇಸ್ರೇಲ್. ಮೋದಿ ಯುಗದ ಬದಲಾವಣೆ. ಈ ಹಿಂದೆ ಭಾರತ ಇಸ್ರೇಲ್ ಜೊತೆಗಿನ ಸ್ನೇಹವನ್ನು ಗುಟ್ಟಾಗಿಡುತ್ತಿತ್ತು. ಆದರೆ ಪ್ರಧಾನಿ ಮೋದಿ ಈ ಮುಚ್ಚುಮರೆಯನ್ನು ಅಂತ್ಯ ಮಾಡಿದರು. 2017ರ ಭೇಟಿಯ ನಂತರ ಇಸ್ರೇಲ್ ಭಾರತದ ಟಾಪ್ 3 ರಕ್ಷಣಾ ಪಾಲುದಾರರಲ್ಲಿ ಒಂದಾಗಿದೆ. ಮುಖ್ಯ ಒಪ್ಪಂದಗಳು: ಬರಾಕ್ 8 ಕ್ಷಿಪಣಿ, ಇದು ಸಮುದ್ರ ಮತ್ತು ನೆಲದ ಮೇಲಿನ ದಾಳಿಯನ್ನು ತಡೆಯುವ ಅಭೇದ್ಯ ಕವಚ. ಕೃಷಿ ಕೇಂದ್ರಗಳು: ಭಾರತಾದ್ಯಂತ 25ಕ್ಕೂ ಅಧಿಕ ಸೆಂಟರ್ ಆಫ್ ಎಕ್ಸಲೆನ್ಸ್ಗಳನ್ನು ಸ್ಥಾಪಿಸಿ ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿ ಪಡೆಯಲು ಇಸ್ರೇಲ್ ನಮಗೆ ತಂತ್ರಜ್ಞಾನ ನೀಡುತ್ತಿದೆ. ಭಯೋತ್ಪಾದನಾ ವಿರುದ್ಧ ಹೋರಾಟ: ಗುಪ್ತಚರ ಮಾಹಿತಿ ಹಂಚಿಕೊಳ್ಳುವಲ್ಲಿ ಎರಡೂ ದೇಶಗಳು ಈಗ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಅಂದು ಹಿಟ್ಲರ್ನಿಂದ ಹರಿದ ರಕ್ತ ಇಂದು ಇಸ್ರೇಲನ್ನು ವಿಶ್ವದ ಅತ್ಯಂತ ದೊಡ್ಡ ಶಕ್ತಿಯಾಗಿ ಮಾಡಿದೆ. ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ಮತ್ತು ಇಸ್ರೇಲ್ನಂತಹ ತಾಂತ್ರಿಕ ಶಕ್ತಿ ಒಂದಾಗಿರುವುದು ಜಾಗತಿಕ ರಾಜಕಾರಣದಲ್ಲಿ ಹೊಸ ದಿಕ್ಸೂಚಿಯಾಗಿದೆ. ಇದು ಬಲಿಷ್ಠ ಭಾರತ ಮತ್ತು ಸುರಕ್ಷಿತ ಇಸ್ರೇಲ್ನ ಕಥೆ. ಇದಾಗಿದೆ ಅಂತ ಹೇಳ್ತಾ ನಿಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಮಿತ್ರ ಬಂಧುಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.